ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಂಗಾರಮ್ಮ ಅವ್ರಿಗೆ ಶೂಟ್ ಮಾಡಿದ್ದು ಚಂದ್ರು ಅಲ್ಲ ಪುಟ್ಟಕ್ಕ. ಅಲ್ವೇ? ಮತ್ತೆ ಇದ್ರ ಹಿಂದೆ ಬೇರೆ ಒಬ್ರಿದ್ದಾರೆ. ಅದಕ್ಕೆ ನಾನು ನಿಮಗ್ ಫೋನ್ ಮಾಡಿ ಆದಷ್ಟು ಬೇಗ ಕಂಟಿಗೆ ನನಗೆ ಫೋನ್ ಮಾಡಿ ಅಂತ ಹೇಳಕ್ ಹೇಳಿದ್ದು. ಮೇಡಮ್, ಹಾಗಾದ್ರೆ ಅತ್ತೆನೋ ಕೊಂದವರು? ಸೆಲ್ಲಲ್ಲಿದ್ದಾರೆ ನೋಡಿ. ಪುಟ್ಟವ್ವ, ಇವಳೆ ಅನಿಕಾ. ಇವ್ರಪ್ಪನೇ ಅತ್ತೆನ ಕೊಲ್ಲು ಅಂತಂದಿದ್ದು. ಚಂದ್ರು, ಇವ್ರು ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಿದ್ದೆ ಬಂಗಾರಮ್ಮ ಅವ್ರನ್ನ ಮುಗ್ಸಕ್ಕೆ. ಇವ್ರ ತಂದೆನೂ ಅರೆಸ್ಟ್ ಮಾಡಕ್ಕೆ ನಮ್ ಸ್ಪೆಷಲ್ ಟೀಮ್ ಮುಂಬೈಗೆ ಹೋಗಿದೆ. ನೀವೇ ಶೂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ನಿಮ್ ಹಿಂದೆ ಗುರಿ ಇಟ್ಟು ಗುಂಡಾರಿಸಿದ್ದು ಅನಿಕಾ. ಅಷ್ಟೇ ಅಲ್ಲ, ಬಂಗಾರಮ್ಮ ಅವರು ಹಾಸ್ಪಿಟಲ್ ಚೇತರಿಕೆ ಕಾಣ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಬಂಗಾರಮ್ಮ ಅವ್ರು ಬದುಕ್ಬಿಡ್ತಾರೋ ಅಂತ ಹೆದ್ರಿ ಆಸ್ಪತ್ರೆಗೂ ಬಂದು ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಿದಾಳೆ. ಅಯ್ಯೋ ಪಾಪಿ, ಬದುಕಿದ್ ನಮ್ಮಮ್ಮ ಅವ್ರನ್ನ ಯಾಕೆ ಕೊಂದೆ? ಇವ್ರ ತಂದೆಗೂ ಬಂಗಾರಮ್ಮ ಅವ್ರಿಗೂ ಯಾವುದೋ ವೈಯಕ್ತಿಕ ದ್ವೇಷ ಆಯ್ತಂತೆ. ಅದಕ್ಕೆ ಮಗಳನ್ನ ಅಸ್ತ್ರವಾಗಿ ಬಿಟ್ಟು ಚಂದ್ರು ಮೂಲಕ ಸೇಡ್ ತೀರ್ಸ್ಕೊಳಕ್ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲ ಇವಳೆ ಮಾಡಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಪುಟ್ಟಕ್ಕ. ಅದು ಅಲ್ಲದೆ ವಿಚಾರಣೆ ಮಾಡಿದಾಗ ಸ್ವತಃ ಅನಿಕಾನೇ ಒಪ್ಕೊಂಡಿದ್ದಾಳೆ. ನಿನ್ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ.